ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಇವತ್ತಿನ ಈ ಒಂದು ವಿಷಯವನ್ನು ಬಹುಶಃ 1ನೇ ತಾರೀಕು ಇಲ್ಲ 2ನೇ ತಾರೀಕು ಮಾಡಬೇಕಾಗಿತ್ತು. ಆದರೆ ನಾನು ನಮ್ಮ ಕುಟುಂಬದ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಭಾಳ ತಡವಾಗಿ ಕರೆದಿದ್ದೇನೆ. ಕಳೆದ ತಿಂಗಳು 29ನೇ ತಾರೀಕು ರಾಜ್ಯದ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಡಬಲ್ ಬೆಂಚ್ನಿಂದ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಕೊಡತಕ್ಕಂಥ ಹಿನ್ನೆಲೆ ಈಗಾಗಲೇ ನಿಮ್ಮೆಲ್ಲರಿಗೂ ಬಹುಶಃ ಅದರಲ್ಲಿ ಕೆಲವು ನಮ್ಮ ಸ್ನೇಹಿತರುಗಳು ಆ ಒಂದು ಪ್ರಕರಣಗಳು ಪ್ರಾರಂಭ ಆದಾಗ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರದೇ ಇದ್ದವರು ಹೊಸದಾಗಿರೋರು ಇದ್ದಿರಿ. ಈ ಒಂದು ಪ್ರಕರಣ 1997ರಲ್ಲಿ ಬೆಂಗಳೂರು ಮೈಸೂರಿನ ನಡುವೆ ಒಂದು ಹೆದ್ದಾರಿಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಮೊದಲು ಅಗ್ರಿಮೆಂಟ್ ಆಗಿದ್ದು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಅಗ್ರಿಮೆಂಟ್ ಸ್ಟೇಜ್ನಲ್ಲಿ ಅಮೆರಿಕದಿಂದ ಒಬ್ಬರು ಗವರ್ನರ್ ಬಂದಿದ್ರು. ಅವರ ಸಮ್ಮುಖದಲ್ಲಿ ದೇವೇಗೌಡರ ಸಮ್ಮುಖದಲ್ಲಿ ಒಂದು MOU ಆಗಿತ್ತು. ಅದಾದಮೇಲೆ ಸನ್ಮಾನ್ಯ ದೇವೇಗೌಡರು ದೆಹಲಿಗೆ ಹೋದರು ಪ್ರಧಾನಮಂತ್ರಿಗಳಾಗಿ. ಆಮೇಲೆ ಬಂದಂಥ ಸರ್ಕಾರದಲ್ಲಿ ಹಲವಾರು ಬೆಳವಣಿಗೆಗಳಾಗುವುದಿಲ್ಲ. ಆ ಒಂದು ಯೋಜನೆಯನ್ನು ತೆಗೆದುಕೊಂಡಂಥ ಕಂಪನಿ ಏನಿದೆ ನೈಸ್ ಕಂಪನಿ ಅಂತಕ್ಕಂಥದ್ದು ಅವರಿಗೆ ಬೇಕಾದಂಥ ರೀತಿಯಲ್ಲಿ ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು ಸರ್ಕಾರ ನಡೆಸ್ತಾ ಇದ್ದಂಥವ್ರೂ ಸಹ ಒಳಗೊಂಡಂತೆ ಅವರಿಗೆ ಹಣ ಮಾಡ್ತಕ್ಕಂಥದ್ದಕ್ಕೆ, ರೈತರ ಭೂಮಿಯನ್ನು ಲಪಟಾಯಿಸ್ತಕ್ಕಂಥದ್ದಕ್ಕೆ, ಕೆರೆ ಕಟ್ಟೆಗಳನ್ನು ನುಂಗಾಕ್ತಕ್ಕಂಥದ್ದಕ್ಕೆ ಯಾವ್ಯಾವ ಹಂತದಲ್ಲಿ ಆ ಒಂದು ರಸ್ತೆ ಹೆಸರನ್ನ 111 ಕಿಲೋಮೀಟರ್ನ ರಸ್ತೆ, 47 ಕಿಲೋಮೀಟರ್ ಪೆರಿಫೆರಿಯಲ್ ರಸ್ತೆ, 9 ಕಿಲೋಮೀಟರು ಇನ್ನರ್ ಪೆರಿಫೆರಿಯಲ್ ರಸ್ತೆ, ಅದರ ಜೊತೆಗೆ 5 ಟೌನ್ಶಿಪ್ಪು. ಏಕೆಂದರೆ ಆ ಸಂದರ್ಭದಲ್ಲಿ ರಸ್ತೆ ಮಾಡಿ ಆ ರಸ್ತೆಯಲ್ಲಿ ಟೋಲ್ ಕಲೆಕ್ಟ್ ಮಾಡೋದ್ರಿಂದ ಆ ಕಂಪ್ನಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಟೋಲ್ನಿಂದ ಹಣವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಲಾಭ ತರಲ್ಲ, ಅವರಿಗೆ ತೊಂದರೆ ಒಳಗಾಗ್ತಾರೆ ಅಂತೇಳಿ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿರ್ಧಾರಗಳಾದಂಥದ್ದು. ಆ ಟೌನ್ಶಿಪ್ನ BMIC ಪ್ರಾಜೆಕ್ಟ್ನ ಹಿನ್ನೆಲೆ ಏನಿದೆ, ಮೊನ್ನೆ 29 ಜುಲೈ ತಿಂಗಳು ಯಾವೊಂದು ಹೈಕೋರ್ಟ್ನ ಒಂದು ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿ ತೀರ್ಪು ಒಂದು 20 ಪೇಜ್ ಇದೆ. ಈ ಅರ್ಜಿಗಳು ಹಾಕೊಂಡವರಲ್ಲ, ಇದೊಂದು 75% ಇದೆ. 150 ಅರ್ಜಿಗಳು ಈ ಒಂದು ಇದರಲ್ಲಿ ಆಗಿರ್ತಕ್ಕಂಥದ್ದು. ಈ ಮೈಸೂರು ಬೆಂಗಳೂರಿನ ಮೂಲ ಸೌಕರ್ಯಗಳನ್ನು ಮಾಡ್ತಕ್ಕಂಥ ಒಂದು ದೀರ್ಘಾವಧಿಯ ವಿವಾದ ಏನಿದೆ, 150 ಅರ್ಜಿಗಳ ಮೇಲ್ಮನವಿಗಳನ್ನು
ವಿಭಾಗೀಯ ಪೀಠ ತೀರ್ಮಾನ ಕೊಟ್ಟಿರ್ತಕ್ಕಂಥದ್ದು. ಇದು ಯಾತಕ್ಕೆ ಪ್ರಿಲಿಮಿನರಿ ಹೇಳ್ತಾ ಇದ್ದೇನೆ ನಿಮಗೆ, ಇಲ್ಲಿ ನಿಮಗೆ 2010ರಲ್ಲೂ 2010ರದ್ದು ಒಂದೆರಡು ನಿಮಗೆ ಘಟನೆ ಹೇಳ್ತೀನಿ. ಆ ವ್ಯಕ್ತಿ ಹೇಳ್ತಾನೆ, ಪತ್ರಿಕೆಯಲ್ಲಿ ಬಂದಿರೋದು ಇದು, 2010 ಶನಿವಾರ 13 ಫೆಬ್ರವರಿ 2010 ಬಂದಿರ್ತಕ್ಕಂಥದ್ದು. ಹೇಳ್ತಾನೆ ಪಾಪ ರೈತರಿಗೆ, ಆ ಹೆಣ್ಮಗಳಿಗೆ, ಅಲ್ಲಿ ಟಾಯ್ಲೆಟ್ ಕಟ್ತಾನೆ, ಅದನ್ನು ಕೇಳೋಕೆ ನೀನು ಯಾರು? ನೈಸ್ ರಸ್ತೆಯಿಂದಾಗಿ ಭೂಮಿ ಕಳೆದುಕೊಂಡವರ ಗೋಳು. ಅವ್ರು ಹೇಳ್ತಕ್ಕಂಥ ಉದ್ದಟ ಥರದ ಮಾತುಗಳು ಹೇಗಾಗಿದೆ ನೀವೇ ಬರೆದಿದ್ದೀರಿ. ಕೇಣಿ ರಸ್ತೆಯಂಚಲ್ಲಿ ಸತ್ಯ ನೈಸ ಆದವರ ಕರುಳು ಹಿಂಡುವ ಕತೆ. ಇದು 2010ರಲ್ಲಿ ನೀವುಗಳು ಬರೆದಿದ್ದೀರಿ ಮಾಧ್ಯಮ ಸ್ನೇಹಿತರು.